ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅತಿಯಾದ ದೃಷ್ಟಿದೋಷ ಅಥವಾ ಪದೇ ಪದೇ ದೃಷ್ಟಿದೋಷದಿಂದ ನರಳುತ್ತಾ ಇರುವಂಥವರು, ಪದೇ ಪದೇ ಯಾವುದಾದ್ರೂ ಅಮಾನುಷ ಶಕ್ತಿಯಿಂದ ತೊಂದರೆ ಆಗ್ತಾ ಇದೆ. ಸರ್, ಸ್ವಲ್ಪ ದಿನ ಚೆನ್ನಾಗಿತ್ತು ಸರ್, ಅದಾದ ಮೇಲೆ ಮತ್ತೆ ಸ್ಟಾರ್ಟ್ ಆಗಿದೆ. ಈ ಥರ ಯಾವುದಾದ್ರು ಒಂದು ದೇವಸ್ಥಾನ ಇತ್ಯಾದಿಗಳಿಗೆ ನಾವು ಹೋಗಿದ್ವಿ, ಅದಾದ ಮೇಲೆ ಬಂದ್ಬಿಟ್ಟು ಸ್ವಲ್ಪ ದಿನ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿಲ್ಲ, ಅದಾದಮೇಲೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥವ್ರು. ಅಥವಾ ದೃಷ್ಟಿದೋಷ ಇದೆ. ದೃಷ್ಟಿದೋಷದ ತೀವ್ರತೆ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ನಾರ್ಮಲ್ ಆಗಿರುವಂಥ ದೃಷ್ಟಿ ತೆಗೆದು ಹಾಕಿದ್ರೂ ಕೂಡ ಅದು ಸರಿಯಾಗಲ್ಲ. ಇವಾಗ ಉಪ್ಪು ಹಾಕಿರ್ಬೋದು, ಕೆಲವರು ಬಂದ್ಬಿಟ್ಟು ಕಡ್ಡಿಗಳನ್ನ ತಗೊಂಡು ದೃಷ್ಟಿ ತೆಗೆದು ಹಾಕ್ತಾರೆ, ಕೆಲವರು ಎಣ್ಣೆನಲ್ಲಿ ದೃಷ್ಟಿ ತೆಗಿತಾರೆ, ಕೆಲವರು ಊಟದ ವಸ್ತುಗಳಲ್ಲಿ ದೃಷ್ಟಿ ತೆಗಿತಾರೆ. ಈ ಥರ ಬಹಳಷ್ಟಿದೆ. ಏನೇ ಮಾಡಿದ್ರು ಕೂಡ ಈ ದೃಷ್ಟಿದೋಷಗಳು ಕಡಿಮೆ ಆಗಲ್ಲ ಅನ್ನೋರಿಗಾಗಿ ಈ ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ಇದನ್ನು ನೀವು 3 ತಿಂಗಳು ಅಥವಾ 6 ತಿಂಗಳಿಗೆ ಒಂದ್ಸಲ ಮಾತ್ರನೇ ಮಾಡ್ಬೋದು. ಪದೇ ಪದೇ ಈ ಒಂದು ರೆಮಿಡಿನ ಪದೇ ಪದೇ ಮಾಡಬೇಡಿ. ಮತ್ತು ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ನಾವು ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದರೂ ಮಂಗಳವಾರ ಅಥವಾ ಶನಿವಾರ ಅಥವಾ ಅಮಾವಾಸ್ಯೆ, ಈ 3 ದಿನನ ನೆನ್ಪಿಟ್ಕೊಳ್ಳಿ. ಇವಾಗ 3 ತಿಂಗಳಿಗೆ ಒಂದ್ಸಲ ಯಾವುದಾದ್ರು ಒಂದು ಅಮಾವಾಸ್ಯೆ ದಿವಸ ಅಥವಾ ಯಾವುದಾದ್ರೂ ಒಂದು ಮಂಗಳವಾರ ಅಥವಾ ಯಾವುದಾದ್ರೂ ಒಂದು ಶನಿವಾರ ಮಧ್ಯಾಹ್ನ ಒಂದು 12 ಗಂಟೆಗೆ ಈ ಪ್ರಯೋಗವನ್ನು ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡಿ. ಆದಷ್ಟು ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮ ಇಷ್ಟ, ಯಾವುದಾದ್ರು ಒಂದು ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ಅಂದರೆ ಮಾಡ್ಬೋದು. ಮಧ್ಯಾಹ್ನ 12 ಗಂಟೆಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಒಗೆಯದೇ ಇರುವಂಥ ನಿಮ್ಮ ಬಟ್ಟೆ, ಅಂದರೆ ಬಟ್ಟೆ ಕೊಳೆ ಆಗಿರಬೇಕು, ಒಗ್ದಿರಬಾರ್ದು. ನಮ್ಮ ಬೆವರು ಇತ್ಯಾದಿಗಳು ಇರ್ತವಲ್ಲ, ಸೊ ಆ ಬಟ್ಟೆ ಒಗ್ದಿರಬಾರ್ದು, ಕೊಳೆ ಆಗಿರಬೇಕು. ಅಂಥ ಬಟ್ಟೆಯನ್ನು ತಗೊಂಡು ನಿಮಗೆ 7 ಸಲ ಇಳೆ ತೆಗಿಬೇಕು. ಇಳೆ ತೆಗೆಯೋದಂದರೆ ಈ ಥರ ತಲೆಗೆ ಸುತ್ತಿ, ಬಟ್ಟೆ ಕೈನಲ್ಲಿ ಇಟ್ಕೊಂಡು ತಲೆಗೆ ಸುತ್ತಿ. ಯಾವುದಾದ್ರು ಮಂತ್ರ ಇತ್ಯಾದಿಗಳನ್ನ ಜಪ ಮಾಡಬೇಕಂದ್ರೆ ಬೇಡ ಸರ್, ಇದನ್ನು ಈ ಥರ ಇಳೆ ತೆಗೆಯುವಾಗ ನಮ್ಮ ಮುಖ ಯಾವುದಾದ್ರು ಕಡೆಗೆ ಫೇಸಿಂಗ್ ಮಾಡ್ಕೊಂಡು ನಿಂತ್ಕೋಬೇಕಂದ್ರೆ ಆ ಥರದ್ದು ಏನೂ ಇಲ್ಲ. ನೀವು ಬರೀ ಇದನ್ನು ಬಂದ್ಬಿಟ್ಟು ನಿಮಗೆ 7 ಸಲ ಇಳೆ ತೆಗೆದು ಅದನ್ನು ತಗೊಂಡು ರಸ್ತೆ ಬದಿಯಲ್ಲಿರುವಂತಹ, ನೆನ್ಪಿಟ್ಕೊಳ್ಳಿ, ಯಾರ್ದೋ ಮನೆ ಹತ್ರ ಇರುವಂಥದ್ದಲ್ಲ, ರಸ್ತೆಯ ಇಕ್ಕೆಲೆಗಳಲ್ಲಿ, ರಸ್ತೆ ಬದಿಯಲ್ಲಿರುವಂತಹ ಯಾವುದಾದ್ರೂ ಮರ ಇರಲಿ, ಆ ಮರದ ಮೇಲೆ ಬಿಸಾಕಬೇಕು. ಅಂದರೆ ಆ ಮರದಲ್ಲಿ ಹೋಗಿ ಅದು ಕುತ್ಕೋಬೇಕು. ಆ ಥರ ಆ ಬಟ್ಟೆನ ಬಂದ್ಬಿಟ್ಟು ಆ ಮರದಲ್ಲಿ ಬಿಡಬೇಕು. ಕೆಳಗಡೆ ಬಿಸಾಕಬೇಡಿ, ಮರದ ಮೇಲೆ ಬಿಸಾಕಿ. ಅಂದರೆ ಆ ಲೆವೆಲಲ್ಲಿ ಇರಲಿ, ದೊಡ್ಡ ದೊಡ್ಡ ಮರಗಳಿಗೆಲ್ಲ ಹೋಗೋಕೆ ಹೋಗ್ಬಿಡಿ. ಒಂದು ನಾರ್ಮಲ್ ಆಗಿರುವಂಥ ಮರಕ್ಕೆ ತೊಗೊಂಡೋಗಿ ಅದನ್ನು ಬಿಸಾಕಿ ತಿರುಗಿ ನೋಡದೆ ಮನೆಗೆ ಬರಬೇಕು. ಮನೆಗೆ ಬಂದಾಗ ಹೊರಗಡೆನೆ ಕೈಕಾಲು ಮುಖ ಇತ್ಯಾದಿಗಳನ್ನು ತೊಳ್ಕೊಳ್ಳಿ. ನಿಮಗೆ ಆ ದಿನದಿಂದಲೇ, ಈ ಪ್ರಯೋಗವನ್ನು ಯಾವತ್ತು ಮಾಡ್ತಿರೋ ಆ ದಿನದಿಂದಲೇ ಈ ದೃಷ್ಟಿದೋಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಲೀಫ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅನಿಸುತ್ತೆ, ಇವಾಗ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ದೃಷ್ಟಿದೋಷದ ತೀವ್ರತೆ ಹಿಂಗಿರುತ್ತೆ ಅಂದರೆ ಕೆಲಸ ಕಾರ್ಯಗಳಾಗಲ್ಲ, ಎಲ್ಲ ಸ್ಟಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ತದೆ. ಅಂದರೆ ದೃಷ್ಟಿ ಇಂಥ ವಿಷಯದಲ್ಲಿ ಮಾತ್ರ ತೊಂದರೆ ಕೊಡುತ್ತಾ ಅಂದರೆ ಇಲ್ಲ. ಆರೋಗ್ಯ ಕೆಡಿಸುವಂಥದ್ದು ಕೂಡ ದೃಷ್ಟಿದೋಷದಿಂದ ಆಗುವಂಥ ಮುಖ್ಯವಾದಂಥ ಕಾರಣಗಳು ಕೂಡ ಆಗಿರ್ತದೆ. ಸೊ ಯಾವುದೇ ರೀತಿಯ ದೃಷ್ಟಿದೋಷಗಳಿರಲಿ ಅಥವಾ ಯಾವುದಾದ್ರೂ ಶಕ್ತಿಯ ಬಾಧೆಗಳಿರಲಿ, ಮೈಗೆ ಏನಾದರೂ ಅಂಟ್ಕೊಳ್ಳುತ್ತೆ, ಏನಾದರೂ ತೊಂದರೆ ಕೊಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಆವಾಗ ಈ ಪ್ರಯೋಗವನ್ನು ಮಾಡಿ. ಆದರೆ ನೆನ್ಪಿಡಿ ಸ್ನೇಹಿತರೆ, 3 ತಿಂಗಳು ಅಥವಾ 6 ತಿಂಗಳಿಗೆ ಒಂದು ಸಲ ಮಾತ್ರ ಈ ಪ್ರಯೋಗವನ್ನು ಮಾಡಿ. ಅತಿಯಾಗಿ ಪ್ರತಿ ತಿಂಗಳು ಅಥವಾ ಪ್ರತಿ ತಿಂಗಳು ಅಮಾವಾಸ್ಯೆ ಮಾಡ್ತೀನಿ, ಪ್ರತಿ ವಾರ ಮಂಗಳವಾರ ಮಾಡ್ತೀನಿ ಅಥವಾ ಪ್ರತಿ ಶನಿವಾರ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಿಡಿ, ತೊಂದರೆ ಆಗುತ್ತೆ. ಈ ಪ್ರಯೋಗವನ್ನು ಜಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿರಿ. ಎಲ್ರಿಗೂ ಒಳ್ಳೆಯದಾಗಲಿ.